ಸೊ ವೆಲ್ಕಮ್ ಗೈಸ್, ನಾನು ಇವತ್ತು ನಿಮಗೆ ನನ್ನ ಫಸ್ಟ್ ಶಿಫ್ಟ್ ಜರ್ನಿ ಹೇಗಿರುತ್ತೆ, ನನ್ನ ಜಾಬಲ್ಲಿ ಫಸ್ಟ್ ಶಿಫ್ಟ್ ಹೇಗಿರುತ್ತೆ ನಾನು ತೋರಿಸ್ತೀನಿ. ಸೊ ಗಂಟೆ ಯಾವಾಗ 4:30 ಸೊ ಬೆಳಿಗ್ಗೆ ಚಳಿಗೆಲ್ಲ ಇದ್ದಿದ್ದೀನಿ. ಯಾಕಂದರೆ ನಾನು ಮಾರ್ನಿಂಗ್ ಶಿಫ್ಟ್ ಬಂದರೆ ಹಂಗೆ ತುಂಬ ಕಷ್ಟ ಇರುತ್ತೆ. ಸೊ ಎಲ್ಲ ಎತ್ಕೊಂಡು ಸೊ ಆ ಕಡೆ ರೂಮಲ್ಲಿ ನನ್ನ ಫ್ರೆಂಡ್ ಇದ್ದಾನೆ ಹೇಮಂತ್ ಅಂತ. ಸೊ ಅವನ್ನ ಎಬ್ಬಿಸಿ ಈಗ ಅವನು ರೆಡಿ ಆಗ್ತಿದ್ದಾನೆ. ಸೊ ನಾವೀಗ ಇಬ್ಬರು ಒಟ್ಟಿಗೆ ಡೈಲಿ ಈಗ ಕೆಲಸ ಹೋಗ್ತೀವಿ. ಸೊ ವೆದರ್ ನೋಡ್ತಿರ್ಬೋದು, ಇನ್ನು ಮುಂಜಾನೆಗಿಲ್ಲ, ಕರೆಕ್ಟ್ ಗಂಟೆ 4:30 ಸೊ ಎತ್ಕೊಂಡು ನಾವೀಗ ಹೋಗ್ತಾ ಇದ್ದೀವಿ. ಸೊ ಗೈಸ್, ಇದೇ ನೋಡಿ ನಮ್ಮ ಪ್ಲೇಸ್, ಅಂದರೆ ಇದು ನಮ್ಮ ಓನರ್ನ ರೂಮ್, ಅಂದರೆ ಮನೆ. ಸೊ ಅವ್ರ ಮುಂದಾಗೆ ನಾವು ಹೋಗಬೇಕು. ಸೊ ಇಲ್ಲಿಂದ ಹೋಗೋ ಅಂದರೆ ಸ್ವಲ್ಪ ಒಂದು ಅರ್ಧ ಕಿಲೋಮೀಟರ್, ಇಲ್ಲೊಂದು 300-400 ಅಷ್ಟೇ, ಒಂದು ಅರ್ಧ ಕಿಲೋಮೀಟರ್ ಇರ್ಬೋದು, ಅಷ್ಟು ದೂರ ಇದೆ. ಸೊ ನಾವು ಹೋಗುವಾಗ ನಮ್ಮ ಜೊತೆ ಕೆಲವು ಫಸ್ಟ್ ಶಿಫ್ಟ್ ಹೋಗುವವರು ಇದ್ದಾರೆ, ಅವರು ಬರ್ತಾ ಇದ್ದಾರೆ ನೋಡಿ. ನೀವು ಮುಂದ್ಗಡೆ ಕಾಣ್ತಿರ್ಬೋದು, ಅವರು ಫಸ್ಟ್ ಶಿಫ್ಟ್ ಹೋಗುವವರು ನೋಡಿ. ಇಲ್ಲಿ ಅಲ್ಲಲ್ಲಿ ಲೈಟ್ ಇದೆ ನೋಡಿ, ಅಲ್ಲಲ್ಲಿ ಹೋಗ್ತಾ ಇದ್ದಾರೆ. ಅವರೆಲ್ಲ ಫಸ್ಟ್ ಶಿಫ್ಟ್ ಮಾರ್ನಿಂಗ್ ಶಿಫ್ಟ್ ಹೋಗ್ತಾ ಇದ್ದಾರೆ. ಸೊ ಮಾರ್ನಿಂಗ್ ಶಿಫ್ಟ್ ಅನ್ನೋದು ಬೇಗ ಬರ್ಬೋದು, ಬಟ್ ಇಲ್ಲಿಂದ ಎತ್ಕೊಂಡು ಹೋಗೋದೇ ತುಂಬ ಕಷ್ಟ. ಸೊ ನಾನು ಇವತ್ತು ನಿಮಗೆ ಇಡೀ ನನ್ನ ಒಂದು ಶಿಫ್ಟಲ್ಲಿ ಏನೆಲ್ಲ ಮಾಡ್ತೀನಿ ಕಂಪ್ನಿನಲ್ಲಿ ಅಂತ ಎಲ್ಲ ತೋರಿಸ್ತೀನಿ, ಬನ್ನಿ ಗೈಸ್. ಕ್ಯಾಬ್ ಆಲ್ರೆಡಿ ಬಿಡದಿ ಬಸ್ ಸ್ಟ್ಯಾಂಡಲ್ಲಿ ಬಂದು ನಿಂತಿರುತ್ತೆ. ಯಾಕಂದರೆ ನಿಮ್ಮ ನೋಡ್ತಿರ್ಬೋದು, ಆ ಸಣ್ಣ ಕ್ಯಾಬ್ ನಮ್ಮದೇ. ಸೊ ಅದರಲ್ಲಿ ನಾವು ಪ್ರತಿದಿನ ಹೋಗ್ತೀವಿ. 4686 ಅನ್ನೋ ಕ್ಯಾಬ್ ನಂಬರ್. ಸೊ ಅದರಲ್ಲಿ ಈಗ ಕೂತ್ಕೊಂಡು ಅದೇ ಕ್ಯಾಬಲ್ಲಿ ಹೋಗ್ತೀವಿ. ಸೊ ಅದರಲ್ಲಿ ಫೇವ್ರೇಟ್ ಅಂದರೆ ನನಗೆ ಲಾಸ್ಟ್ ನನಗೆ ತುಂಬ ಫೇವ್ರೇಟ್, ಯಾಕಂದ್ರೆ ಗೊತ್ತಿಲ್ಲ. ಸೊ ನಾನು ಪ್ರತಿ ಸಲ ಅಲ್ಲೇ ಕೂತ್ಕೊತೀನಿ ನೋಡಿ. ಇವತ್ತು ಅಲ್ಲೇ ಕೂತ್ಕೊಂಡಿದ್ದೀನಿ, ನಿಮಗೂ ಅಲ್ಲೇ ತೋರಿಸ್ತೀನಿ. ಸೊ ಯಾಕಂದರೆ ವೆದರ್ ಏನು ಚೆನ್ನಾಗಿರುತ್ತೆ, ಯಾಕಂದರೆ ಮೂಡ್ ಕೂಡ ಚೆನ್ನಾಗಿರುತ್ತೆ. ಅಂದರೆ ಲಾಸ್ಟ್ ಸೀಟ್ ಎಲ್ಲ ಕಾಣುತ್ತೆ, ವಿಂಡೋ ಕೂಡ ಒಂಥರ ಏನೋ ಒಂದು ಜಾಲಿ ನೋಡಿ. ಹೋಗ್ತಾ ಇರೋದು ಬೇಡದ ಬಸ್ ಸ್ಟ್ಯಾಂಡಿಂದ ನಾವು ಗಮ್ಮು ಹೋಗ್ತಿದ್ದೀವಿ. ಸೊ ಮುಂದೆ ನೋಡುವಾಗ ನಮಗೆ ಅಲ್ಲಿ ರೈಲ್ವೆ ಸ್ಟೇಷನ್ ಸಿಗುತ್ತೆ, ಅಲ್ಲಿಂದ ಕ್ರಾಸ್ ಆಗಿ ನಾವು ನಮ್ಮ ಕಂಪ್ನಿ ಹತ್ರ ಹೋಗ್ತಾ ಇದ್ದೀವಿ. ಗೈಸ್ ಫೈನಲಿ ಇವಾಗ ಕಂಪನಿಗೆ ರೀಚ್ ಆಗಿದ್ದೀವಿ. ಸೊ ಜನಂತೂ ರಶ್ ಇರ್ತೇವೆ ನಮ್ಮ ಬಸ್ಸಲ್ಲಿ, ಆದರೂ ನಂಗೆ ಸೀಟ್ ಸಿಗುತ್ತೆ. ಸೊ ಈಗ ಇಲ್ಲಿಂದ ಇಳ್ಕೊಂಡು ನಾವೀಗ ನೆಕ್ಸ್ಟ್ ಸೀದಾ ನಮ್ಮ ಹತ್ರ ಅಟೆಂಡೆನ್ಸ್ ಹತ್ರ ಹೋಗಬೇಕು. ನಿದ್ದೆ ಅಂತ ಸಖತ್ತಾಗಿ ಬರ್ತಾ ಇದೆ, ಏನು ಮಾಡೋದು ನೋಡಿ. ಇನ್ನೊಂದು ನಾನು ವಾಯ್ಸ್ ಓವರ್ ಹಾಕಿದ್ದೀನಿ, ಯಾಕಂದರೆ ಅಲ್ಲಿ ವಾಯ್ಸ್ ವೀಡಿಯೋ ಮಾಡಲಿಕ್ಕೆ ಬಿಡಲ್ಲ ಅಷ್ಟು. ಸೊ ನಾನು ಹೈಡಾಗಿ ವೀಡಿಯೋ ಮಾಡಿದ್ದೀನಿ. ಸೊ ಕಂಪ್ನಿಯಾಗ ಹೋದರೆ ತುಂಬ ಕಷ್ಟ ನೋಡಿ. ಇದು ನಮ್ಮ ಕಂಪ್ನಿ ಒಳಗಡೆ ಬಿಲ್ಡಿಂಗ್. ಸೊ ಇದು KHMI ಡಿಪಾರ್ಟ್ಮೆಂಟ್. ಸೊ ನಾನು ಅಲ್ಲೇ ವರ್ಕ್ ಮಾಡೋದು. ಇವಾಗ ನಾವೆಲ್ಲ ನೋಡಿ, ನಮ್ಮ ಜೊತೆ ತುಂಬಾ ಕೆಲಸದವರು ಇದ್ದಾರೆ, ವರ್ಕರ್ಸ್ ಇದ್ದಾರೆ. ಅವರೆಲ್ಲ ನಾವೀಗ ಒಟ್ಟು ಹೋಗಿ ಪಂಚಿಂಗ್ ಮಾಡಬೇಕು, ಅಂದರೆ ತಂಬು ಅಂತ ಹೇಳಿದ್ವಲ್ಲ ಕನ್ನಡದಲ್ಲಿ. ಸೊ ಆ ಟೈಪ್ ನಮಗೆ ಇಲ್ಲಿ ಅಟೆಂಡೆನ್ಸ್ ಆಗೋದು. ಪ್ರತಿದಿನ ದಿನಕ್ಕೆ 2 ಸಲ ಅಟೆಂಡೆನ್ಸ್ ಮಾಡಬೇಕು ಒಂದು ಶಿಫ್ಟಲ್ಲಿ. ಸೊ ಅವಾಗ ನಮಗೆ ಸ್ಯಾಲ್ರಿ ಅನ್ನೋದು ಕರೆಕ್ಟಾಗಿ ಕ್ರೆಡಿಟ್ ಆಗುತ್ತೆ, ಅಟೆಂಡೆನ್ಸನ್ನು ಕರೆಕ್ಟಾಗಿ ಬೀಳುತ್ತೆ. ಜೈ ಓಕೆ ನೋಡಿ, ಅಟೆಂಡೆನ್ಸ್ ಈಗ ಫೈನಲಿ ಆಯಿತು. ಸೊ ಇಲ್ಲಿಂದ ಸೀದಾ ನಮ್ಮ ಡಿಪಾರ್ಟ್ಮೆಂಟ್ಗೆ ಹೋಗೋದು. ಯಾಕಂದರೆ ಅಲ್ಲಿ ಪ್ರತಿದಿನ ಎಕ್ಸಸೈಸ್ ನಡೆಯುತ್ತೆ ಬೆಳಿಗ್ಗೆ ಫಸ್ಟ್ ಶಿಫ್ಟ್ ಆದಾಗ, ಯಾವ ಶಿಫ್ಟಲ್ಲಿ ಇರುತ್ತೆ. ಸೊ ಇವಾಗ ನಾನೀಗ ನಮ್ಮ ಡಿಪಾರ್ಟ್ಮೆಂಟ್ಗಳು ಹೋದೆ ನೋಡಿ. ಇದು ಡಿಪಾರ್ಟ್ಮೆಂಟ್ ಒಳಗಡೆ ನಡೆಯುವಂಥ ಕೆಲಸಗಳು, ಅಂದರೆ ರೋಬೋಟ್ ಆಗಿರ್ಬೋದು, ಮೆಷಿನ್ಸ್ ಆಗಿರ್ಬೋದು, ಎಲ್ಲ ಇಲ್ಲೇ ವರ್ಕ್ ಆಗುತ್ತೆ. ಗೈಸ್ ಟೈಮ್ ನೋಡ್ತಿರ್ಬೋದು, ಇವಾಗ 5:16 ಆಗಿದೆ. ಸೊ ನನ್ನ ಹೆಲ್ಮೆಟ್ ಎಲ್ಲ ಹಿಡ್ಕೊಂಡು ಇವಾಗ ಮಲಗೋ ಟೈಮ್, ಯಾಕಂದರೆ ನಮ್ಮ ವರ್ಕ್ ಶುರು ಆಗೋದೆ 5:40. ಸೊ ಅಲ್ಲಿವರೆಗೆ ನಾವು ಗಟ್ಟಿ ಚೇಂಜ್ ನೋಡಿ. ಎಲ್ಲರೂ ಬಂದು ಮಲ್ಕೊಂಡಿದ್ದಾರೆ. ಬೇರೆ ಯಾವ ಕಂಪ್ನಿಯಲ್ಲಿ ಇಷ್ಟು ಫೆಸಿಲಿಟಿ ಇರಲಿಕ್ಕಿಲ್ಲ, ನಮ್ಮ ಕಂಪ್ನಿಯಲ್ಲಿದೆ. ಸೊ ನೋಡಿ, ಹೆಲ್ಮೆಟ್ ಇಟ್ಟೆ ಎಲ್ಲ ಬಂದು ಮಲಗ್ತಾರೆ. ಸೊ ಆವಾಗ ನಾನು ಗಟ್ಟಿ ಮಲಗ್ತೀನಿ, ಅಂದರೆ 1/2 ಅವರ್ ಸಿಗುತ್ತೆ ಮಲಗಲಿಕ್ಕೆ. ಸೊ 1/2 ಅವರ್ ಗಟ್ಟಿ ಮಲಗ್ತೀನಿ. ಬಟ್ ಗೈಸ್ ಒಂದು ಕಡೆಯಿಂದ ಕಣ್ಣೂರು, ಯಾಕಂದರೆ ಫಸ್ಟ್ ಶಿಫ್ಟ್ ಅಂದರೆ ಹಾಗೇನೆ ಬೇಗ ಇರಬೇಕು, ನಿದ್ದೆ ಬರೋದು. ಕಣ್ಣೂರು ಅಂದರೆ ಕಣ್ಣೆಲ್ಲ ಕೆಂಪಾಗಿರುತ್ತೆ ನೋಡಿ, ನೀವು ನೋಡ್ತಿರ್ಬೋದು, ಕಣ್ಣು ಹಂಗೆ ಕೆಂಪಿದೆ. ಸೊ ಇವಾಗ ನಿದ್ದೆ ಆಯಿತು, ಎಕ್ಸಸೈಸ್ ಆಯಿತು. ಇವಾಗ ನಮ್ಮ ಸೇಫ್ಟಿ ಯಾವತ್ತು ಸೇಫ್ಟಿ ಫಸ್ಟ್, ಕ್ವಾಲಿಟಿ ಮಸ್ಟ್ ಅಂತೀವಿ. ಸೊ ಹಾಗೆ ನೋಡಿ, ಸೇಫ್ಟಿ ಹಾಕೊಳ್ತೀವಿ, ಕೈಗೆಲ್ಲ ಗ್ಲೌಸ್ ಹಾಕೊಳ್ತೀವಿ, ಅಂದರೆ ಲಾಂಗ್ ಗ್ಲೌಸು. ಯಾಕಂದರೆ ಅದು ಆ ಕಾಂಪೌಂಡ್ ಅನ್ನೋದು ತುಂಬಾ ಶಾರ್ಪ್ ಇರುತ್ತೆ, ಅದು ಆಟೋ ಪಾರ್ಟ್ಸ್ ಕಾರ್ ಇರೋದು. ಸೊ ಕೈಗೆಲ್ಲ ನೋವು, ಅದು ಗಾಯ ಆಗೋಗುತ್ತೆ. ಸೊ ಹಾಗೆ ನಾವೆಲ್ಲ ಗ್ಲೌಸ್ ಎಲ್ಲ ಹಾಕೊಳ್ತೀವಿ, ಶೂಸ್ ಹೆಲ್ಮೆಟ್ ಎಲ್ಲ ಪ್ರಾಪರಾಗಿ ಹಾಕೊಳ್ತೀವಿ. वीडियो बना के डालता हूँ ಗೈಸ್ ಪಟಪಟ ಚಟಚಟ ಅಂತ ಗ್ಲೌಸ್ ಎಲ್ಲ ಹಾಕ್ಕೊಂಡು ಫುಲ್ ರೆಡಿ ಆಗಿದ್ವಿ ಕೆಲಸ ಮಾಡೋಕ್ಕೆ. ಯಾಕಂದರೆ ಸ್ವಲ್ಪ ಕಣ್ಣೂರಿ ಆದರೂ ಫುಲ್ ಇಂಟ್ರೆಸ್ಟಲ್ಲಿ ನಾನೀಗ ಕೆಲಸ ಮಾಡ್ತೀನಿ. ಸೊ ನೋಡಿ, ಇದೇ ನಮ್ಮ ಪಾರ್ಟ್. ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಒಂದು ಪಾರ್ಟ್ ನೇಮ್ ಇರ್ತದೆ. ಸೊ ಇಲ್ಲಿ ನಾವು ಮಾರ್ಕ್ ಆಗಬೇಕು, ಯಾಕಂದರೆ ನಮ್ಮದು ಕ್ವಾಲಿಟಿ ಚೆಕಿಂಗ್ ನನ್ನ ವರ್ಕ್. ಸೊ ಏನೆಲ್ಲ ಆಗಿದೆಲ್ಲ ಎಲ್ಲ ಕ್ವಾಲಿಟಿ ಚೆಕ್ ಮಾಡಿ ನಾವು ಮೂವ್ ಮಾಡಬೇಕು. ಸೊ ನೀವು ನೋಡ್ತಿರ್ಬೋದು, ನಾನು ಸ್ಪೀಡಾಗಿ ಮಾಡ್ತೇನೆ, ಯಾಕಂದರೆ ವೀಡಿಯೋ ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ, ಲೆಂತ್ ಬರ್ಬೋದು ಅಂತ. ಸೊ ನೋಡಿ, ಇದರಲ್ಲಿ ಎಲ್ಲೆಲ್ಲಿ ಚೆಕ್ ಮಾಡಿದೆ ಎಲ್ಲ ಚೆಕ್ ಮಾಡಿಕೊಂಡು, ಸ್ಪಾಟ್ ಎಲ್ಲ ಚೆಕ್ ಮಾಡಿಕೊಂಡು ಅದನ್ನ ಇಲ್ಲಿಂದ ಇನ್ನೊಂದು ಒಳಗೆ ಮೂವ್ ಮಾಡ್ತೀವಿ. ಸೊ ಇವಾಗ ಟೈಮ್ 6:31 ಆಗಿದೆ. ಸೊ ನಾನಿವಾಗ ಸೀದಾ ವಾಶ್ರೂಮ್ ಹೋಗ್ತೀನಿ. ಯಾಕೆ ಒಂದು ವಾಶ್ರೂಮ್ ಹೋಗ್ತೀನಿ ಅಂದರೆ ಅದರೊಂದು ಕತೆ ಇದೆ. ಯಾಕಂದರೆ ನಮ್ಮದು ಒಂದು ಯೂನಿವರ್ಸಲ್ಲೊಂದು ಸಾಲಿದೆ, ಲೈನ್ ಇದೆ, ಏನಂದರೆ ಜಿತ್ನಾ ಪೈಸಾ ಉತ್ನಾ ಕಾಮ್ ಅಂತ. ಅಂದರೆ ಅವ್ರು ಎಷ್ಟು ಸಂಬಳ ಕೊಡ್ತಾರೆ ಅಷ್ಟೇ ಕೆಲಸ ಮಾಡ್ತೀವಿ, ಅದಕ್ಕಿಂತ ₹1 ಜಾಸ್ತಿ ಮಾಡಲ್ಲ. ಗೈಸ್ ನಾನಿವಾಗ ವಾಶ್ರೂಮಿಂದ ಮತ್ತೆ ರಿಟರ್ನ್ ನನ್ನ ಕೆಲಸಕ್ಕೆ ಹೋಗ್ತಾ ಇದ್ದೀನಿ. ಸೊ ಇವಾಗ ಟೈಮ್ ನೋಡಿ 6:45 ಆಗಿದೆ. ಸೊ 1/4 ಗಂಟೆ 15 ನಿಮಿಷ ವಾಶ್ರೂಮಲ್ಲಿ ವೇಸ್ಟ್ ಆಯಿತು. ಸೊ ಇದು ನಮ್ಮದು ಒಂದು ರೂಲ್, ಯಾಕಂದರೆ ಜಿತ್ನಾ ಪೈಸಾ ಉತ್ನಾ ಕಾಮ್ ಅಷ್ಟೇ.
ನಮಗೆ ಟೀ ಬ್ರೇಕ್ 7:10ಕ್ಕೆ. ಸೊ ಅಲ್ಲಿವರೆಗೆ ನಾವು ಟೈಮ್ ಸ್ವಲ್ಪ ಮಾತಾಡ್ಕೊಂಡು ಸ್ಪೆಂಡ್ ಮಾಡಿದ್ವಿ, ಪ್ರತಿ ಸಲ ಹಾಗೆ ಮಾಡ್ತೀವಿ. ಇವಾಗ ನಾವು ನಮ್ಮ ಜೊತೆ ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡು ನೋಡುವಾಗ ಟೈಮ್ ನೋಡಿದಾಗ ಎಷ್ಟಾಗಿತ್ತು, 7:06. ಸೊ ಹಾಫ್ ಆನ್ ಅವರು ತುಂಬ ಮಾತಾಡ್ಕೊಂಡೆ ವೇಸ್ಟ್ ಆಯಿತು. ಸೊ ಈಗ 7:06 ಆಗಿದೆ. ನಾವೀಗ ಸೀದಾ ಸ್ವಲ್ಪ ಹೆಲ್ಮೆಟ್ ಎಲ್ಲ ರೆಡಿ ತೆಕ್ಕೊಂಡು, ಯಾಕಂದರೆ ಸೀದಾ ಕ್ಯಾಂಟೀನ್ ಹತ್ರ ಹೋಗ್ತೀವಿ. ನಮಗೆ 7:10ಕ್ಕೆ ಟಿಫಿನ್ ಇರುತ್ತೆ. ಸೊ ನಾವೀಗ ಸೀದಾ ಇಲ್ಲಿಂದ ಕ್ಯಾಂಟೀನ್ಗೆ ಹೋಗೋಣ. ಕರೆಕ್ಟ್ ಟೈಮ್ ಬಂದು ಇಲ್ಲಿ ರಶ್ ಅಂತೂ ಕಡಿಮೆ ಆಗಲ್ಲ. ಸೊ ರಶನ್ನು ಬೀಟ್ ಮಾಡಿಕೊಂಡು ನಮಗೆ ಇವತ್ತು ಏನೋ ಒಂದು ಐಟಮ್ ರೈಸ್ ಮಾಡಿದ್ರು. ಸೊ ರೈಸ್ನ ನಾವೆಲ್ಲ ತಿಂದ್ಕೊಂಡು ಮತ್ತೆ ನಾವು ನಮ್ಮ ಡಿಪಾರ್ಟ್ಮೆಂಟ್ಗೆ ಹೋಗ್ತೀವಿ. ಸೊ ಇವಾಗ ಟೈಮ್ 7:34. ಸೊ ಸ್ವಲ್ಪ ಹೊತ್ತು ಮತ್ತೆ ರೆಸ್ಟ್ ಮಾಡ್ಕೊಳ್ಳೋ, ಯಾಕಂದರೆ ಮಾತಾಡ್ಕೊಂಡು ಮತ್ತೆ ರೆಸ್ಟ್ ಮಾಡ್ಕೊ, ಯಾಕಂದರೆ ಇಷ್ಟು ಟ್ರಾಲ್ ಇದೆ. ಟ್ರಾಲಿನ ಅದರಲ್ಲಿ ಫಿಲ್ ಮಾಡಿ ಸೀದಾ ಮೂವ್ ಆನ್ ಹೋಗೋಣ. ಯಾಕಂದರೆ ನಾವು ಆಲ್ರೆಡಿ ಒಂದು ಟ್ರಾಲಿನ ಫಿನಿಶ್ ಮಾಡಿದ್ದೀನಿ. ಸೊ ಇವಾಗ ನೆಕ್ಸ್ಟ್ ಇನ್ನೊಂದು ಟ್ರಾಲಿ ಕೊಡ್ತಾರೆ, ಆ ಟ್ರಾಲಿನ ಫಿನಿಶ್ ಮಾಡಬೇಕು. ಸೊ ಟೈಮಾಗ 7:49 ಆಗಿದೆ. ನಮ್ಮದು ಒಂದು ಟ್ರಾಲಿಗ ಫಿನಿಶ್ ಆಗಿದೆ. ಸೊ ಇವಾಗ ಸ್ವಲ್ಪ ಹೊತ್ತು ಮಾತುಕತೆ ಮಾಡೋ ಸಮಯ. ಮತ್ತೆ ನಾವು ಮಾತಾಡ್ತಾ ಇದ್ದೀವಿ ಫ್ರೆಂಡ್ಸ್ ಜೊತೆ, ಯಾಕಂದರೆ ಆಟ ಆಡ್ತಾ ಇರಬೇಕು, ಏನಾದರೂ ಮಾತಾಡ್ತಾ ಇರಬೇಕು. ನಾನಿವಾಗ ಮತ್ತೆ ನನ್ನ ಕೆಲಸನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಒಂದು ಟ್ರಾಲಿ ಆಗಿದೆ, ಇವಾಗ ನಮ್ಮದು 2ನೇ ಟ್ರಾಲಿನ ಕೆಲಸನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಟೈಮ್ ಇವಾಗ 9:09 ಆಗಿದೆ. 9:30ಕ್ಕೆ ನನಗೆ ಟೀ ಬ್ರೇಕ್ ಇದೆ. ಸೊ ಅಲ್ಲಿವರೆಗೆ ನಾವು ಮತ್ತೆ ಮಾತಾಡ್ತಾ ಇರ್ತೇವೆ, ಯಾಕಂದರೆ ನಮ್ಮದು ಟ್ರಾಲಿಂದು ಫಿನಿಶ್ ಆಗಿದೆ. ಸೊ ನಾವು ಜಿತ್ನಾ ಪೈಸಾ ಉತ್ನಾ ಕಾಮ್ ಅಷ್ಟೇ ಮಾಡ್ತೀವಿ, ಯಾಕಂದರೆ ಅದು ನಮ್ಮದು ರೂರಲ್ ಆಗಿದೆ, ಒಂದು ಲೈನ್ ಆಗಿ ಹೋಗ್ಬಿಟ್ಟಿದೆ. ಸೊ ಹಾಗೆ ಸ್ವಲ್ಪ ಹೊತ್ತು ನಾವು ಮಾತಾಡ್ತಾ ಇರ್ತೀವಿ, ನಮ್ಮ ಜೊತೆ ಫ್ರೆಂಡ್ಸ್ ಜೊತೆ ಸ್ವಲ್ಪ ಮಾತಾಡ್ತಾ ಇರ್ತೀವಿ, ಅಂದರೆ ಅದೇ ವರ್ಕ್ ಬಗ್ಗೆ ಏನಾದರೂ ಮಾತಾಡ್ತಾ ಇರ್ತೀವಿ. ಸೊ ಟೈಮ್ ಇವಾಗ 9:28 ಆಗಿದೆ. 2 ನಿಮಿಷ ಇದೆ. 2 ನಿಮಿಷದಲ್ಲಿ ನಮಗೆ ಟೀ ಬ್ರೇಕ್ ಇದೆ. ಸೊ ನಾವೀಗ ಫ್ರೆಂಡ್ಸ್ ನೋಡಿ ಜೊತೆ ಸುಮ್ಮನೆ ಮಾತಾಡ್ತಾ ಇದ್ದೀವಿ ಎಲ್ಲ ಇದ್ದದ್ದೇ. ಸೊ ಇವಾಗ ನಾವು ಟೀ ಕುಡಿಯೋ ಸಮಯ. ನಾವು ಇವಾಗ ಫ್ರೆಂಡ್ಸ್ ಜೊತೆ ಬಿಸಿಯಾಗಿ ಟೀ ಕುಡಿತಾ ಇದ್ದೀವಿ. ಸೊ ಮುಂಜು ಮಸ್ತಿ ಮಾಡಿಕೊಂಡು ಹೇಗಾದರೂ 10 ನಿಮಿಷ ಅಲ್ಲಾಯಿತು. ಸೊ ಇವಾಗ ಟೈಮ್ 9:51. ಸೊ ಎಲ್ಲ ಆಯಿತು. ಇವಾಗ ಮತ್ತೆ ನಾವು ನಮ್ಮ ಕೆಲಸನ ಸ್ಟಾರ್ಟ್ ಮಾಡ್ತೀನಿ. ಶ್ರದ್ಧೆಯಿಂದ ಭಕ್ತಿಯಿಂದ ನಮ್ಮ ಕೆಲಸನ ಕರೆಕ್ಟಾಗಿ ಮಾಡಿ ನಾವು ಒಂದು ಟ್ರೋಲಿನ ಫಿನಿಷ್ ಮಾಡ್ಕೊಂಡ್ವಿ. ಸೊ ನೋಡಿ, ಒಂದು ಟ್ರೋಲಿಗೆ ಫಿನಿಶ್ ಆಯಿತು. ಸೊ ಇವಾಗ ಟೈಮ್ 10:25 ಆಗಿದೆ. ಇವಾಗ ನಾವು ಮತ್ತೆ ವಾಶ್ರೂಮ್ ಹೋಗ್ತೀವಿ. ವಾಶ್ರೂಮಲ್ಲಿ ಸ್ವಲ್ಪ ಗೊತ್ತಿದೆ ಅಲ್ಲ, ವಾಶ್ರೂಮ್ ಹೋಗಿ ಸ್ವಲ್ಪ ನಾವು ಟೈಮ್ ಸ್ಪೆಂಡ್ ಮಾಡ್ತೀವಿ, ಯಾಕಂದರೆ ಜಿತ್ನಾ ಪೈಸಾ ಉತ್ನಾ ಕಾಮ್, ನಾವು ಅಷ್ಟೇ ಕೆಲಸ ಮಾಡ್ತೀವಿ, ಅದಕ್ಕಿಂತ ₹1 ಜಾಸ್ತಿ ಮಾಡಲ್ಲ. ಸೊ ಈಗ ನಾವು ವಾಶ್ರೂಮ್ ಹೋಗ್ತಾ ಇದ್ದೀನಿ. ವಾಶ್ರೂಮಲ್ಲಿ ಸ್ವಲ್ಪ ಒಂದು 5-6 ನಿಮಿಷ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ನಾನೀಗ ರಿಟರ್ನ್ ಆಗ್ತೀನಿ. ಟೈಮ್ ಇವಾಗ 10:36 ಆಗಿದೆ. ಸೊ ಇವಾಗ ನಮ್ಮ ಕೆಲಸ ಸ್ಟಾರ್ಟ್. ಇವಾಗಲೇ ನಮ್ಮದು 3 ಟ್ರಾಲಿ ಫಿನಿಶ್ ಆಗಿದೆ. ಸೊ ನೋಡಿ, ಒಂದು ಟ್ರಾಲಿ ಫಿನಿಶ್ ಆಗಿದೆ. ಇವಾಗ ಇನ್ನೊಂದು ಪೆಂಡಿಂಗ್ ಇದೆ. ಅದಕ್ಕೆ ಈ ಟ್ರಾಲಿನ ಮಾರ್ಕ್ ಮಾಡಿ ಚೆಕ್ಕಿಂಗ್ ಮಾಡಿ ಕ್ವಾಲಿಟಿ ಚೆಕ್ ಮಾಡಿ ಮತ್ತೆ ನಾವು ಅದನ್ನ ಕೆಲಸ ಮಾಡಬೇಕು. ಯಾಕಂದರೆ ಕ್ವಾಲಿಟಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಯಾಕಂದರೆ ಒಂದು ಪ್ರಾಡಕ್ಟ್ ಅನ್ನೋದು ಯಾವುದೇ ಒಂದು ವಸ್ತು ಕ್ವಾಲಿಟಿ ಚೆಕ್ ಆದಮೇಲೆ ನಮ್ಮದು ಮೂವ್ ಆನ್ ಆಗುತ್ತೆ. ಯಾಕಂದರೆ ಕ್ವಾಲಿಟಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂದರೆ ಆ ಕ್ವಾಲಿಟಿಯಿಂದ ಕಂಪ್ನಿ ಬೆಳೆಯುತ್ತೆ. ಸೊ ಹಾಗೆ ನಾವು ನಮ್ಮ ಕೆಲಸನ ಪಕ್ಕಾ ಶ್ರದ್ಧೆ ಭಕ್ತಿಯಿಂದ ಮಾಡ್ತೀವಿ, ಅಷ್ಟು ನಿಯತ್ತಿಂದ ಮಾಡ್ತೀವಿ. ಸೊ ಇದು ನಮಗೊಂದು ನಾವು ಕಲ್ತಿರೋ ಒಂದು ಪಾಠ ಅಷ್ಟೇ. ಸೊ ಇವಾಗ ನಮ್ಮ ಕೆಲಸ ಎಲ್ಲ ಮುಗಿಸಿ ಟ್ರಾಲಿನ ಫಿನಿಶ್ ಮಾಡ್ಕೊಂಡ್ವಿ. ಸೊ ಗಂಟೆ ಇವಾಗ 11:27. ಇವಾಗ ನಮ್ಮದು ಟ್ರಾಲಿ ಇನ್ನೊಂದು ಫಿನಿಶ್ ಆಗಿದೆ. ಯಾಕಂದರೆ ಅವಾಗಲೇ ಪೆಂಡಿಂಗ್ ಇತ್ತು. ಆ ಕೆಲಸ ನಾವು ಕಂಪ್ಲೀಟಾಗಿ ಶ್ರದ್ಧಾ ಭಕ್ತಿ ನಿಯತ್ತಿನಿಂದ ಆ ಕೆಲಸನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಟೈಮ್ ಇವಾಗ 11:50 ಮತ್ತು ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡು ಒಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ಇವಾಗ ನಾವು ಊಟಕ್ಕೆ ಹೋಗುವ ಸಮಯ, ಲಂಚ್ ಬ್ರೇಕ್. ಸೊ ಇವಾಗ ಅಣ್ಣ ಏರ್ಪೋರ್ಟ್ಸ್ನ ನೋಡ್ತಾ ಇದ್ದೀವಿ ನೋಡಿ, ಕೈಯೆಲ್ಲ ಫುಲ್ಲು ಗಲೀಜಾಗಿದೆ. ಯಾಕೆಂದರೆ ಅದು ಇಂಕೆಲ್ಲ ಕೈಯಲ್ಲಾಗಿರುತ್ತೆ. ಸೊ ಕೈಯೆಲ್ಲ ವಾಶ್ ಮಾಡ್ಕೊಂಡು ಇವಾಗ ಸೀದಾ ನಾವು ಕ್ಯಾಂಟೀನ್ ಅಂತ ಹೋಗ್ತಾ ಇದ್ದೀವಿ. ಕ್ಯಾಂಟೀನಲ್ಲಿ ಒಳ್ಳೆ ಫುಡ್ ಕೊಡ್ತಾರೆ ಅಂತ ಕೇಳಿದ್ವಿ, ನಾವು ತಿಂದಿದ್ದೀವಿ. ಸೊ ಇವಾಗ ನೋಡಿ, ಇವತ್ತಿನ ಮಧ್ಯಾಹ್ನ ಊಟ ಇದು. ನಮ್ಮ ಮಧ್ಯಾಹ್ನದ ಊಟ ನಮ್ಮ ಜೊತೆ ಎಲ್ಲ ಇದನ್ನ ಹೊಟ್ಟೆ ಫುಲ್ಲಾಗಿ ತಿನ್ಕೊಂಡು ಮತ್ತೆ ನಾವು ಎಲ್ಲ ಮುಗಿದ ಮೇಲೆ ನಾವು ನಮ್ಮ ಡಿಪಾರ್ಟ್ಮೆಂಟ್ಗೆ ಹೊರಡ್ತೀವಿ. ಹೇಳಿ ಟೈಮ್ ಇವಾಗ 12:27 ಆಗಿದೆ. ನಾವು 12 ಗಂಟೆಗೆ ಊಟಕ್ಕೆ ಹೋಗಿದ್ವಿ. ಸೊ ಇವಾಗ ಕೆಲಸ ಮಾಡ್ತೀವಿ ಅಂದ್ಕೊಂಡ್ರೆ ಇಲ್ಲ, ನಾವಿವಾಗ ಮತ್ತೆ ಸ್ವಲ್ಪ ರೆಸ್ಟ್ ಮಾಡ್ಕೊಳ್ತೀವಿ. ಯಾಕಂದರೆ ನಮಗೆ ರೆಸ್ಟ್ನ ಅಗತ್ಯ ಇದೆ. ಸೊ ಇವಾಗ ನಮ್ಮ ಜೊತೆ ಫ್ರೆಂಡ್ಸ್ ಜೊತೆ ಎಲ್ಲ ರೆಸ್ಟ್ ಮಾಡ್ಕೊಳ್ತೀವಿ. ನಾವಂತ ಎಲ್ಲರೂ ರೆಸ್ಟ್ ಮಾಡ್ಕೊಳ್ತಾರೆ. ಸೊ ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡು ನಮ್ಮ ಟೈಮನ್ನು ಸ್ವಲ್ಪ ಸ್ಪೆಂಡ್ ಮಾಡಿಕೊಂಡು ನಾವು ಒಂದು 10 ನಿಮಿಷ ನಾವು ರೆಸ್ಟ್ ಮಾಡ್ಕೊಳ್ತೀವಿ. ರೆಸ್ಟ್ ಮಾಡಿದ ಮೇಲೆ ನಾವು ಮತ್ತೆ ನಮ್ಮ ಕೆಲಸನ ಸ್ಟಾರ್ಟ್ ಮಾಡ್ತೀವಿ. ಅಲ್ಲಿ ನೋಡ್ತಿದ್ದಾರಲ್ಲ, ಅಲ್ಲಿ ಆಫೀಸರ್ಸ್ ಎಲ್ಲ ಬಂದಿದ್ದಾರೆ, ಅಧಿಕಾರಿಗಳು ಬಂದಿದ್ದಾರೆ. ಯಾಕಂದರೆ ಅಲ್ಲಿ ಒಂದು ರೋಬೋಟು ಯೂಸ್ ಮಾಡುವಾಗ ಅಪ್ಪಿ ಹಾಳಾಗಿದೆ, ಅಂದರೆ ತಪ್ಪೋಗಿದೆ. ಸೊ ಅದರ ನೀಡಲ್ ಹೋಗಿದೆ. ಸೊ ಹಾಗಾಗಿ ಎಲ್ಲ ಆಫೀಸರ್ಸ್ ಬಂದು ಅದನ್ನೇನೋ ರಿಪೇರಿ ಮಾಡ್ತಾಯಿದ್ದಾರೆ. ಏನು ಗೊತ್ತಾಗ್ತಿಲ್ಲ. ಜನ ಅಂತೂ ತುಂಬ ಸೇರಿದ್ದಾರೆ. ಸೊ ಅದೆಲ್ಲ ವರ್ಕ್ ಆದಮೇಲೆ ನಮ್ಮದು ಆಲ್ರೆಡಿ ಈಗ ಒಂದು ಟ್ರಾಲಿ ಮುಗಿದೆ. ಸೊ ಒಂದು ಟ್ರಾಲಿ ಫಿನಿಶ್ ಆಗಿದೆ. ಟೈಮ್ ನೋಡಿದಾಗ ಈಗ
14:15 ಅಂದರೆ 2:15 ಆಗಿದೆ. ಅಂದರೆ 2:15 ಅಂದರೆ ನಮಗೆ 2:30ಕ್ಕೆ ನಮ್ಮ ಕೆಲಸ ಎಂಡ್ ಆಗುತ್ತೆ. ಸೊ ಎಲ್ಲ ಹೆಲ್ಮೆಟ್ನೆಲ್ಲ ನಾವು ರಿಮೂವ್ ಮಾಡಿಕೊಂಡು ನಮ್ಮ ಮನೆಗೆ ಹೊರಡೋ ಸಮಯ, ಅಂದರೆ ನಮ್ಮ ಪಿ ಜಿಗೆ ಹೊರಡೋ ಸಮಯ. ಅದಿರ್ತಿಲ್ಲ. ನಾನು ಮತ್ತು ನನ್ನ ಫ್ರೆಂಡ್ ಈಗ ಕಂಪ್ನಿಯಿಂದ ಔಟ್ ಪಾಸ್ ಹೋಗ್ತಾ ಇದ್ದೀವಿ. ಅಂದರೆ ನಮ್ಮ ಕಂಪ್ನಿಯಿಂದ ಹೊರಗಡೆ ಹೋಗ್ತಾ ಇದ್ದೀವಿ, ಕ್ಯಾಬ್ ಹತ್ರ ಹೋಗ್ತಾ ಇದ್ದೀವಿ. ನಮ್ಮದು ಕ್ಯಾಬ್ ರೆಡಿ ಇರುತ್ತೆ, ಬಿಡದಿ ಕ್ಯಾಬ್ ಅಂತ. ಸೊ ಆ ಕ್ಯಾಬಲ್ಲಿ ಹಾಕ್ಕೊಳ್ಬೇಕು. ದಿನಕ್ಕೂ ಒಂದು ಕ್ಯಾಬ್ ಬಿಡ್ತಾ ಇರ್ತಾರೆ. ಅಂದರೆ ಇಲ್ಲಿ ಕ್ಯಾಬ್ ಹಲವಿದೆ, ಕೆಲವು ಕಡೆ ಬಿಟ್ಟಿದ್ದಾರೆ ಕ್ಯಾಬ್. ಅಂದರೆ ನಮ್ಮ ಕಡೆ ಬಿಡದಿಗೆ 3 ಕ್ಯಾಬ್ ಇದೆ. ಸೊ ಆ ಕ್ಯಾಬ್ನ ಹುಡುಕೋದೇ ದೊಡ್ಡ ಕಷ್ಟ, ಯಾಕಂದರೆ ದಿನಕ್ಕೊಂದು ಸಲ ಕ್ಯಾಬ್ ಚೇಂಜ್ ಮಾಡ್ತಾ ಇರ್ತಾರೆ. ಸೊ ಆ ಕ್ಯಾಬ್ನ ಹತ್ತಿ ಕೂತ್ಕೊಳ್ಳೋದೇ ಒಂದು ದೊಡ್ಡ ತಲೆ ಬಿಸಿ. ಸೊ ಫೈನಲಿ ನಾನೀಗ ಹಲ್ಕೊಂಡಿದ್ದೇನೆ, ಯಾಕಂದರೆ ನನ್ನ ಫೇವ್ರೇಟ್ ಸೀಟ್ ಕೂಡ ಸಿಕ್ಕಿದೆ. ನನ್ನ ಫೇವ್ರೇಟ್ ಸೀಟ್ ಲಾಸ್ಟ್ ಸೀಟ್. ಸೊ ಇವಾಗ ಆಲ್ರೆಡಿ ಕ್ಯಾಬಲ್ಲಿ ಕೂತ್ಕೊಂಡಿದ್ದೀನಿ. ನಮ್ಮ ಈ ಬಿಡದಿ ಸರ್ಕಲಲ್ಲಿ ಎಷ್ಟು ರಶ್ ಅಂದರೆ ಗಾಡಿಗಳು ಆ ಕಡೆಯಿಂದ ಈ ಕಡೆ ಹೋಗ್ತಾ ಇರುತ್ತೆ ಬರ್ತಾ ಇರುತ್ತೆ. ಹೇಗೆ ಫೈನಲಿ ಬೆಳಿಗ್ಗೆ 4:15 ಎದ್ದು ಕಂಪ್ನಿ ಹೋಗಿ ಕಂಪ್ನಿಯಿಂದ ಎಲ್ಲ ವರ್ಕ್ ಮುಗಿಸಿ ಇವಾಗ ರೂಮ್ಗೆ ರಿಟರ್ನ್ ಆಗ್ತಿದ್ದೀನಿ. ಸೊ ಇವತ್ತು ಫುಲ್ ನನ್ನ ಶಿಫ್ಟ್ನ ಎಲ್ಲ ಕೆಲವೊಂದು ಕ್ಲಿಪ್ಸ್ನ ತೋರಿಸಿದ್ದೀನಿ. ಸೊ ವೀಡಿಯೋ ಮಾಡಬಾರ್ದು, ಸಿಕ್ಕಿದ್ರೆ ಹೋದವನೇ, ಆದರೂ ತೋರಿಸಿದ್ದೀನಿ ಆಲ್ಮೋಸ್ಟ್. ಸೊ ಇವಾಗ ಅದು ಗೊತ್ತಿದ್ದಲ್ಲ ಒಂದು ಕಂಪ್ನಿಯಲ್ಲಿ ಹೇಗೆ ಶಿಫ್ಟ್ ವರ್ಕ್ ಆಗುತ್ತೆ, ನಾವು ಆ ಕಂಪ್ನಿಯಲ್ಲಿ ಹೇಗೆ ವರ್ಕ್ ಮಾಡ್ತಿದ್ದೀವಿ ಎಲ್ಲ ಡೀಟೇಲ್ಸ್ ಆಗಿ ತಿಳಿಸಿದ್ದೀನಿ. ಸೊ ಮುಂದೆ ವಿಡಿಯೋಲಿ ಸಿಗೋಣ. ಟೇಕ್ ಕೇರ್, ಬಾಯ್.